ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗದ ನಿವೃತ್ತ ಸಹಾಯಕ ಕಾರ್ಯಪಾಲ ಅಭಿಯಂತರಾದ ರಾಜ್ಗೋಪಾಲ್ ರವರಿಗೆ ಬೀಳ್ಕೊಡುಗೆ. ಮಾಲೂರು ತಾಲೂಕಿನ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗದ ಸಹಾಯಕ ಕಾರ್ಯಪಾಲ ಅಭಿಯಂತರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಎಂ. ರಾಜ್ಗೋಪಾಲ್ ರವರಿಗೆ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಸೇರಿದಂತೆ ಅನೇಕ ಇಲಾಖೆ ಅಧಿಕಾರಿಗಳು ಹಾಗೂ ಗಣ್ಯರಿಂದ ಗೌರವ ಸಮರ್ಪಣೆ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಜೂನಿಯರ್ ಇಂಜಿನಿಯರ್ ಆಗಿ ಪಿಡಬ್ಲ್ಯೂ ಇಲಾಖೆಗೆ ಸೇರಿದ ಇವರು ಜನಸ್ನೇಹಿಯಾಗಿ ನಿರಂತರವಾಗಿ 22 ವರ್ಷಗಳ ಸೇವೆ ಸಲ್ಲಿಸಿದ್ದು, ಕೋಲಾರ, ಮಾಲೂರು ತಾಲೂಕುಗಳ ಪಿಡಬ್ಲ್ಯೂ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಮಾಲೂರು ತಾಲೂಕು ಪಂಚಾಯತ್ ರಾಜ್ ಉಪವಿಭಾಗ ಸಹಾಯಕ ಕಾರ್ಯಪಾಲ ಅಭಿಯಂತರಾಗಿ ಬಡ್ತಿ ಪಡೆದು ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತರಾದ ರಾಜ್ಗೋಪಾಲ್ ಹಾಗೂ ಅವರ ಶ್ರೀಮತಿ ಶೋಭಾರಾಣಿ ಅವರನ್ನ ಗೌರವಿಸಿ ಮಾತನಾಡಿದ ಶಾಸಕ ನಂಜೇಗೌಡರು, ಪಂಚಾಯತ್ ರಾಜ್ ಇಲಾಖೆಯ ಸಹಾಯಕ ಕಾರ್ಯಪಾಲ ಅಭಿಯಂತರಾದ ಎಂ. ರಾಜ್ಗೋಪಾಲ್ ರವರು ಸ್ನೇಹಜೀವಿಯಾಗಿದ್ದು, ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ನಿಷ್ಪಕ್ಷಪಾತವಾಗಿ ನಗುಮುಖದಿಂದ ಕೆಲಸ ನಿರ್ವಹಿಸುತ್ತಿದ್ದು, ಇವರು ಇಲಾಖೆಗೆ ಬಂದ ಮೇಲೆ ಬಹಳಷ್ಟು ಅನುದಾನ ಬಂದು ಮಾಲೂರು ತಾಲೂಕು ಅಭಿವೃದ್ಧಿಗೆ ಸಾಕಾರ ಆಗಿದೆ ಎಂದರು. ರಾಜ್ಗೋಪಾಲ್ ರವರು ವಯೋಮಾನ ದೃಷ್ಟಿಯಿಂದ ನಿವೃತ್ತಿ ಹೊಂದಿದ್ರು. ಅವರು ನಮ್ಮೊಟ್ಟಿಗೆ ಇದ್ದು ಸಲಹೆ ಸೂಚನೆಗಳನ್ನು ನೀಡಲಿ ಎಂದು ಶಾಸಕರು ಆಶಿಸಿದರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಿಡಬ್ಲ್ಯೂ ಇಲಾಖೆಯ ರಾಜು, ನೀರಾವರಿ ಇಲಾಖೆಯ ಜಬೀವುಲ್ಲಾ, ಶಿಕ್ಷಣ ಇಲಾಖೆಯ ಬಿಒ ಕೆಂಪಯ್ಯ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನೇಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್, ಶಿಕ್ಷಣ ಇಲಾಖೆಯ ನಿವೃತ್ತ ಅಧಿಕಾರಿಗಳಾದ ಕೆ. ವೆಂಕಟೇಶಪ್ಪ, ರಾಮಚಂದ್ರಪ್ಪ, ರಾಮಕೃಷ್ಣ, ಡಾ. ಶ್ರೀನಿವಾಸನ್, ಅಂಜನಿ ಹನುಮಂತಪ್ಪ, ಜೆಇ ಇಮ್ರಾನ್, ಗುತ್ತಿಗೆದಾರ ಚಂಬೆ ನಾರಾಯಣಸ್ವಾಮಿ, ಗೋವಿಂದಸ್ವಾಮಿ ಸೇರಿದಂತೆ ಅನೇಕ ಗುತ್ತಿಗೆದಾರರು ಮತ್ತು ರಾಜ್ಗೋಪಾಲ್ ಕುಟುಂಬದ ಸದಸ್ಯರು ಭಾಗವಹಿಸಿದರು. ಹಲೋ, ಎರಡು ನೋಡ್ರಿ, ಎರಡು ಹಾಕ್ಬಿಡ್ರಿ. ಹೌದು, ದೊಡ್ಡ ಇಬ್ರಿಗೂ ಸೇರಿ ಹಾಕ್ರಿ. ಹಾಕೋಣ. ರಾಜು ಹಾರ್ದಿಕ ಶುಭಾಶಯ. ಅವ್ರಕ್ಕಿಂತ ನಾವು ಚೆನ್ನಾಗಿ ಬೆಳ್ಬೇಕಪ್ಪ. ರಾಜ್ಗೋಪಾಲ್ ಇವತ್ತು ನಿವೃತ್ತಿನ ವಿಶ್ರಾಂತಿ ದಿನ. ಆದರೆ ಅವನು ಯಾವುದರಲ್ಲೂ ಕಡಿಮೆ ಇಲ್ಲ, ಎಲ್ಲ ವೃತ್ತಿನಲ್ಲಿ ಮುಂದೆನೇ ಅವನು. ರಾಜಕಾರಣದಲ್ಲಿ ಕೂಡ ಇದ್ದ. ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾಗ ಮುರಾಜ್ ನನ್ನ ಜೊತೆಲಿದ್ದ ಯೂತ್ ಕಾಂಗ್ರೆಸ್ ಅಲ್ಲಿ. ರಾಜಕಾರಣಿ ಇವಾಗ. ಅವ್ರ ಅಮ್ಮ ಕೂಡ ಪುರಸಭೆ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಸರ್ಕಾರಿ ಕೆಲಸ ಸಿಕ್ಕೋದ್ಮೇಲೆ ತುಂಬ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದ. ಆ ಸ್ನೇಹ ನನಗೇನು ಮಾಡ್ತು, ಇಲ್ಲಿ ಇದು ಜೆ.ಇ. ಆಗಿ ಹಾಕ್ಕೊಂಡಿದ್ದೆ ನಾನೇ. ಆಮೇಲೆ ಪ್ರಮೋಷನ್ ಬಂತು. ಎ.ಡಬ್ಲ್ಯೂ ಕೂಡ ಅವನ ಟೈಮ್ ಏನಿತ್ತು ತುಂಬ ಫಾಸ್ಟ್ ಆಗಿತ್ತು. ಇನ್ನೂ ಒಂದು 2 ದಿನ ಇರಬೇಕಾಗಿತ್ತು ನನಗಿಂತ ಅವನು. ತುಂಬ ಮೊದಲಿದ್ದವರೆಲ್ಲ ತುಂಬ ಲೇಟ್ ಮಾಡಿದ್ರು. ಎಷ್ಟು ದುಡ್ಡು ನಮ್ಮಲ್ಲಿ ಸುಮಾರು ಒಂದು 75 ರಿಂದ 80 ಕಿಲೋಮೀಟ್ರ್, 100 ಕಿಲೋಮೀಟ್ರ್ ಇವತ್ತು ಹಳ್ಳಿ ರೋಡ್ ದುಡ್ಡದೆ. ಹೌದಲ್ಲ? ಈಗ ಪ್ರೆಸೆಂಟ್ ಸರ್ಕಾರದಲ್ಲಿ ತಂದಿರೋದು ಬರೀ ಹಳ್ಳಿ ರೋಡ್. ಪಿಡಬ್ಲ್ಯೂ ರಾಜ್ಯದ ಬಿಟ್ಟು ಹಳ್ಳಿ ರೋಡ್ಗಳಿಗೆ ಒಂದು 21 ಕೋಟಿ 1 ಕೋಟಿ ಇವ್ರಿಗೆ ಕೊಟ್ಟಿದ್ದೀನಿ. ಎಲ್ಲ 40 ಕೋಟಿ ಇದೆ, ಹಳೇದು ಎಲ್ಲ 21 ಕೋಟಿ ನಮ್ಮ ರಾಜಗೋಪಾಲ್ಗೆ ಕೊಟ್ಟಿದ್ದೀನಿ. ಮೊನ್ನೆ 50 ಕೋಟಿ ಪ್ರೆಸಲ್ ಗ್ರಾಂಟ್ ಬರ್ತಲ್ಲ, ಅದರಲ್ಲಿ 17 ಕೋಟಿ ಇವ್ರಿಗೆ ಕೊಟ್ಟಿದ್ದೀನಿ. ಏನಪ್ಪ, ಎಲ್ಲ ಟೆಂಡರ್ ಪ್ರೊಸೆಸ್ ಅಲ್ಲ ಇದೆ. ಎಲ್ಲ ಟೆಂಡರ್ಗಳಾಗವೆ, ಇನ್ನು ಟೆಂಡರ್ ಪ್ರೊಸೆಸ್ ಅಲ್ಲವೆ. ಆಮೇಲೆ ಇದು ಬಿಟ್ಟು ಪ್ರಗತಿ ಪಥ ರಸ್ತೆ ಒಂದು 31 ಕಿಲೋಮೀಟರ್ ಇದೆ. ಏನಪ್ಪ,
ಇವೆಲ್ಲ ಕೂಡ ತುಂಬ ಫಾಸ್ಟಾಗಿ ನಮ್ಮ AWA ಚಾರ್ಜ್ ತಗೊಂಡ್ಮೇಲೆ ನಮ್ಮ ರಾಜು ಫಾಸ್ಟಾಗಿ ಮೂವ್ಮೆಂಟ್ ಮಾಡ್ತಿದ್ದೆ. ಮೊನ್ನೆನೇ ಹೇಳಿದ್ದೀನಿ ನಾನು, ರಿಟೈರ್ಡ್ ಆದ್ರೂ ನೀನು ಈ ಆಫೀಸ್ ಕಡೆ ತುಂಬ ಜವಾಬ್ದಾರಿ ತಗೋಬೇಕು, ಸ್ವಲ್ಪ ಅದೆಲ್ಲ ಮಾಡ್ಕೊಂಡು ಹೋಗಲಿ. ಅದರ ಜೊತೆಗೆ ರಾಜಕೀಯವಾಗಿ ನನ್ನ ಜೊತೆಯಲ್ಲಿ ಕೂಡ ನನ್ನ ಸ್ನೇಹಿತರು ಇರ್ತಾರೆ, ಖುಷಿ ಆಗ್ತದೆ. ಒಳ್ಳೆ ಹೆಸರು ಮಾಡೋದು ಯಾವತ್ತೂ ಅಷ್ಟೇ, ಎಲ್ಲರೂ ಕೂಡ ಎಲ್ಲೆಲ್ಲಿ ಯಾವುದ್ರಲ್ಲಿ ಅವಕಾಶ ಸಿಗ್ತದೋ ಸಿಕ್ಕಂಥ ಅವಕಾಶನ ಹೆಸರು ಮಾಡಬೇಕು. ನಾವು ಶಾಶ್ವತವಾಗಿ ಯಾರು ಇರ್ತೀರೋ ಇರೋದು ಅಂತ ಒಂದು ಒಳ್ಳೆ ಕೆಲಸ ಮಾಡಿದಂಥ ರಾಜು